ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಹಾಗೂ ಹೊರತೂರು ಇದರಲ್ಲಿ ಗೋಡನ್ನೇ ಸೀಸ್ ಮಾಡಿದ್ದಾರೆ. ಪ್ಲಸ್ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಗಳಲ್ಲಿ ಯಥೇಚ್ಛವಾಗಿ ನಡೀತಿರುವಂತದ್ದು ಈ ಗ್ಯಾಸ್ ನ ಇಲ್ಲಿಗಲ್ ಫಿಲ್ಲಿಂಗ್ ಮಾಡ್ತಿದ್ದಾರೆ. ಹೆಂಗೆ ಅಂತಂದ್ರೆ 14.2 kg ಇರುವಂತ ಸಿಲಿಂಡರ್ ನ 19 kg ಕನ್ವರ್ಟ್ ಮಾಡ್ತಿದ್ದಾರೆ. ಈ ಲಾಸ್ಟ್ 10 days ಬ್ಯಾಕ್ ಬಂದ್ಬಿಟ್ಟು ನಂಜನಗೂಡಲ್ಲಿ ಒಂದು ಇನ್ಸಿಡೆಂಟ್ ನಡೀತು. 4 ಜನ ತೀರೋದ್ರು ಗ್ಯಾಸ್ ಲೀಕೇಜ್ ಇಂದ, ನಿಮ್ಗೂ ಗೊತ್ತಿರಬಹುದು. ಪ್ಲಸ್ ಏನಾಗುತ್ತೆ ಅಂತಂದ್ರೆ ಈ ಟಿಲ್ಲು ಪೈಪ್ ಅಂತ ಅಂದ್ಬಿಟ್ಟು ಒಂದು ಪೈಪ್ ನ ಅಡ್ಡ ಇಟ್ಟು ಮೋಟರ್ ಇಂದ ಇದನ್ನ ಸಿಲಿಂಡರ್ ನ ಕನ್ವರ್ಟ್ ಮಾಡ್ತಾರೆ. 14.2 kg ಇಂದ 19 kg ವರೆಗೂ ಕನ್ವರ್ಟ್ ಮಾಡ್ತಾರೆ. ಆ ಕನ್ವರ್ಟ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಳಗಡೆ ನಾಜಲ್ ಆಗಿರ್ಬೋದು, ಪ್ಲಸ್ ವಾಷರ್ ಎಲ್ಲ ಏನಾಗುತ್ತೆ ಅಂತಂದ್ರೆ ಬೋಲ್ಡ್ ಆಗ್ತಾ ಬರುತ್ತೆ. ಬೋಲ್ಡ್ ಆಗ್ತಾ ಬಂದಷ್ಟು ಏನಾಗುತ್ತೆ, ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತೀವಿ ಅಂದಾಗ ಆಟೋಮೆಟಿಕ್ ಆಗಿ ಗ್ಯಾಸ್ ಲೀಕೇಜ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಪ್ಲಸ್ ಇದ್ರ ಬಗ್ಗೆ ಇನ್ನೊಂದೇನು ಅಂತಂದ್ರೆ ನಮ್ಮ ಇದು ಅಭಿಯಾನ ಬಂದು 20ನೇ ಪ್ರೆಸ್ ಮೀಟ್ ಮಾಡಿರೋದು ಕರ್ನಾಟಕದಲ್ಲಿ. ಪ್ಲಸ್ ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲೇನೆ ಕೋಲಾರ KGF ಅಲ್ಲಿ ಕೋಲಾರ ಕಲ್ಯಾಣ ಕಂಪ್ನಿ ಕೊಟ್ಟಿರ್ತೀವಿ, ಮೈಸೂರು ನಂಜನಗೂಡಲ್ಲೂ ಕೊಟ್ಟಿರ್ತೀವಿ, ಬೆಂಗಳೂರಲ್ಲೂ ಕೊಟ್ಟಿರ್ತೀವಿ, ಪ್ಲಸ್ ನಮ್ಮ ತುಮಕೂರಿಗೂ ಕೊಟ್ಟಿರ್ತೀವಿ. ಈಗ ನಮ್ಮ ಚಿಲ್ಲರೆ ಅಂಗಡಿ ಹೆಂಗಿಟ್ಟಿದ್ದಾರೆ ಆ ತರ ಇಟ್ಬಿಟ್ಟು ರೀಫಿಲಿಂಗ್ ಮಾಡ್ತಾರೆ KGF. ಪ್ಲಸ್ ರಾಯಚೂರಲ್ಲೂ ಅಷ್ಟೇ. ರಾಯಚೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದು 1 year ಬ್ಯಾಕ್ ದೊಡ್ಡ ಸುದ್ದಿನೇ ಮಾಡಿದ್ದಾರೆ, ಸುವರ್ಣ ನ್ಯೂಸ್ ಅಲ್ಲೂ ಬಂದಿದೆ ಅದರ. ಪ್ಲಸ್ ಇದರಲ್ಲಿ ಏನು ಅಂತಂದ್ರೆ ಇನ್ನೊಂದು ಉದ್ದೇಶ ಒಂದು ಆಲ್ಮೋಸ್ಟ್ ಅಲ್ಲೂ ಈ ಲಾಸ್ಟ್ 3 months ಅಲ್ಲಿ ನಮ್ಗೆ ತಿಳುವಳಿಕೆ ಪ್ರಕಾರ 25ರಿಂದ 30 ಬ್ಲಾಸ್ಟ್ ಆಗಿದೆ ಗ್ಯಾಸ್ ಇಲ್ಲಿಗಲ್ ಫಿಲ್ಲಿಂಗ್ ಮಾಡೋದ್ರಿಂದ. ಪ್ಲಸ್ ಅದರಲ್ಲಿ ಇನ್ನೊಂದು ತೊಂದರೆ ಏನಾಗುತ್ತೆ ಅಂತಂದ್ರೆ ಈ 14.2 kg ಸಿಲಿಂಡರ್ ನ ಬಂದು ಕಮರ್ಷಿಯಲ್ ಹೋಟೆಲ್ಗಳಲ್ಲೂ ಬಳಸ್ತಿದ್ದಾರೆ, ಪ್ಲಸ್ ಬೇಕರಿಗಳಲ್ಲೂ ಬಳಸ್ತಿದ್ದಾರೆ. ಪ್ಲಸ್ ಕಮರ್ಷಿಯಲ್ ಪ್ಲೇಸಸ್ ಎಲ್ಲೆಲ್ಲಿದೆ ಈ ಪಬ್ ಹೋಟೆಲ್ ಎಲ್ಲಾ ಕಡೆನೂ ಯಥೇಚ್ಛವಾಗಿ ಯೂಸ್ ಮಾಡ್ತಿದ್ದಾರೆ. ಇದು ಅವ್ರ ಬೀದಿ ಕಾರ್ನರಲ್ಲೋ ಇಲ್ಲ ಅವ್ರು ಗೊತ್ತಿರೋ ಅಂಗಡಿ ಹತ್ರ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ನು ಯಾವಾಗ ಬಂದು ಎತ್ಕೊಂಡು ಹೋಗ್ತಾನೋ, ಯಾವಾಗ ಡೆಲಿವರಿ ಮಾಡಿರ್ತಾನೋ, ಆ ಸ್ಲಿಪ್ ಕೂಡ ಎಷ್ಟು ಅಮೌಂಟ್ ಕಟ್ತಾ ಇದೀನಿ ಅನ್ನೋದು ಕೂಡ ಅವ್ರಿಗೆ ಐಡಿಯಾ ಇರಲ್ಲ. ಓಕೆನಾ. ಇವಾಗ ಪ್ಲಸ್ ವೇಯಿಂಗ್ ಅಂತಂದ್ರೆ ಆಸ್ ಪರ್ ನಮ್ಮ ಗೈಡ್ಲೈನ್ಸ್ ಪ್ರಕಾರನೇ ಏಜೆನ್ಸಿ ಅವರನ್ನೇ ಸ್ಕೇಲ್ ಎತ್ಕೊಂಡ್ಬಂದು ವೆಯ್ಟ್ ಮಾಡಿ ಕೊಟ್ಟು ಹೋಗ್ಬೇಕು ನಿಮ್ಗೆ. ಪ್ಲಸ್ ಅದರಲ್ಲಿ ಏನು ಇವಾಗ 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿದ್ದಾರೆ, ಆ ಚಾರ್ಜ್ ನಾವು ಕೊಡಂಗಿಲ್ಲ. ಬರಲೇಬೇಕು ಸರ್. ಏನಿಲ್ಲ ಸರ್ಕಾರಕ್ಕೆ ಸರ್, ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಾನಾ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ. ಒಂದು ಮಿನಿಸ್ಟ್ರಿ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ ಯಾರಿದ್ದಾರೆ ಅವ್ರ ಹತ್ರ ಒಂದ್ಸರಿ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಇದ್ರ ಬಗ್ಗೆ ಒಂದು ಆಂದೋಲನ ಇನ್ನೊಂದ್ಸರಿ ಮಾಡ್ಕೊಡ್ತೀವಿ. ನಾನು ಕರ್ನಾಟಕ ವಿಭಾಗದ ಮುಖ್ಯಸ್ಥನಾಗಿದ್ದೀನಿ. ಇವರು ಅರುಣ್ ಕುಮಾರ್ ಅಂತ ನಮ್ಮ ದಕ್ಷಿಣ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಪ್ಲಸ್ ಇವಾಗ ಉದ್ದೇಶ ಏನು ಅಂತಂದರೆ ಜನಜಾಗೃತಿ ಅಭಿಯಾನದಲ್ಲಿ ನಮ್ಮದು ಇದು 20ನೇ ಪ್ರೆಸ್ ಮೀಟ್ ಮಾಡಿದ್ದೀವಿ ಸರ್. ಪ್ಲಸ್ ಏನು ಅಂತಂದರೆ 20 ಕಡೆನೂ ನಾವು ಆಲ್ಮೋಸ್ಟ್ ಆಲ್ ಕೆಲಸ ಮಾಡಿ ರೈಡ್ ಮಾಡಿಸಿ ರಿಸಲ್ಟು ತಂದಿದ್ದೀವಿ. ಪ್ಲಸ್ ಇದರಲ್ಲಿ ಮುಖ್ಯ ಉದ್ದೇಶ ಏನಕ್ಕೆ ಅಂದರೆ ಸಿಲಿಂಡರ್ನ ಬಾರ್ ಕೋಡಿಂಗ್ ಮಾಡಲೇಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಬಾರ್ ಕೋಡಿಂಗ್ ಅನ್ನೋದು ನಾವು ಮಾಡಿದ್ವಿ ಅಂತಂದರೆ ಡೊಮೆಸ್ಟಿಕ್ ಸಿಲಿಂಡರ್ನ ಡೊಮೆಸ್ಟಿಕ್ಕಾಗಿ ಯೂಸ್ ಮಾಡ್ತಾರೆ, ಕಮರ್ಷಿಯಲ್ ಸಿಲಿಂಡರ್ನ ಕಮರ್ಷಿಯಲಾಗಿ ಯೂಸ್ ಮಾಡ್ತಾರೆ. ಇಲ್ಲಿ ಎಲ್ಲ ರೀತಿಯಲ್ಲೂ ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಇಲ್ಲಿಗಲ್ ಫಿಲ್ಲಿಂಗ್ ಆಗ್ಬೋದು. ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದ್ವಿ ಅಂತಂದರೆ ಗೌರ್ಮೆಂಟ್ ನಮ್ಮ ಸ್ಕೂಲ್ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದನೇ ಹೇಳ್ತೀನಿ ನೋಡಿ, ಸ್ಕೂಲು ನಮ್ಮ ಏನಿದೆ ಪ್ರೈವೇಟ್ ಸ್ಕೂಲ್ ಇದೆ, ಪ್ರೈವೇಟ್ ವ್ಯಾನ್ ಓಮಿನಿ ಡ್ರೈವರ್ಸ್ ಇದ್ದಾರೆ. ಅವರು ಅರುಣ್ ಅಂತ, ನಾನು ಉತ್ತರ ಕರ್ನಾಟಕದ ಮುಖ್ಯಸ್ಥ. ನಮ್ಮ ಉದ್ದೇಶ ಏನಂದರೆ ಸರ್, ಇವಾಗ ಬಾರ್ಕೋಡಿಂಗ್ ಅಂತ ಮಾಡಬೇಕಂತ ಸಿಲಿಂಡ್ರಲ್ಲಿ ಉದ್ದೇಶ. ಯಾಕಂದರೆ ಇವಾಗ ಕರ್ನಾಟಕದ ಹಲವು ಕಡೆ ರಾಯಚೂರಾಗಲಿ, ದೊಡ್ಡ ಅಂದರೆ ರಾಯಚೂರಾಗಲಿ, KGF ಆಗಲಿ, ಮೈಸೂರಾಗಲಿ, ಪ್ರತಿಯೊಂದು ರಾಜ್ಯದಲ್ಲೂ ಜಿಲ್ಲೆಯಲ್ಲೂ ಇದು ಇಲ್ಲಿಗಲ್ ಫಿಲ್ಲಿಂಗ್ ನಡೀತಾ ಇದೆ. ಸೊ ಅಲ್ಲಿ ಇಲ್ಲಿಗಲ್ ಫಿಲ್ಲಿಂಗ್ ಬ್ಲಾಸ್ಟ್ ಮತ್ತು ಗ್ಯಾಸ್ ಲೀಕ್ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಪ್ರತಿಯೊಂದು ಸಿಲಿಂಡರ್ ಮೇಲೆ ಬಾರ್ಕೋಡಿಂಗ್ ಬರಬೇಕಂತ ನಮ್ಮ ಉದ್ದೇಶ ಇದೆ.